fella stopped me on the street last night, said everything's alright. Roller coaster, make it through the day upright. It seems your meal ticket is gone, but life goes on. I could never imagine something better. Yeah, right. Now you're cooking on high heat in the middle of the street. Roller coaster, take me to a better time. Let's go. All sing your high line with the roller coaster of life. Yeah. It's time to all choose your timeline on the roller coaster of life. Oh, you seem to easily forget how to place your bet. When everyday life gets you down, you gotta steal the crown. Got to own it. Don't bitch and moan about it, please. God forbid you scrape your knees, and it's nothing to sneeze at. Oh, I've told you over and over again. You gotta get both hands around it and make your own plans. Roller coaster, it's taking over. It's about time. Oh, all sing your high line on the roller coaster of life. You've got to all choose your timeline with the roller coaster of life. Roller coaster. I want to go down the rabbit hole, down the rabbit hole of life. And now it's about to leave. Oh, roller coaster. ಸೊ ತುಂಬ ಖುಷಿಯಲ್ಲಿದ್ದೀನಿ, ಹ್ಯಾಪಿ ಆಗಿದೆ. ಸೊ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟಿಂಗ್. ಸೊ ಎಂಜಾಯ್. ಎಸ್ ಸರ್, ಬ್ಯೂಟಿ ಪಾಜೆಂಟ್ ಅಂದರೆ ಔ ಟು ವಾಕ್, ಔ ಟು ಬೋತ್, ಕಂಪ್ಲೀಟ್ ಅವ್ರನ್ನ ರೆಪ್ರೆಸೆಂಟ್ ಮಾಡ್ಕೊಳೋದು. ಸೊ ನೀವು ಹೇಗೆ ಗ್ರ್ಯಾಂಡ್ ಸೌತ್ ಇಂಡಿಯಾ ಅಂದರೆ ವಿನ್ನರ್ ಯಾರಾಗ್ತಾರೆ, ಸೊ ಫಸ್ಟ್ ರನ್ನರ್ ಯಾರಾಗ್ತಾರೆ, ಸೊ ಸೆಕೆಂಡ್ ರನ್ನರ್ ಯಾರಾಗ್ತಾರೆ ಅಂತ ಕಾದ್ ನೋಡಬೇಕು. ಸೊ ಎಲ್ಲ ಜೂರೀಸ್ ಏನು ಮಾರ್ಕ್ಸ್ ಕೊಡ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು, ಸೊ ಆರ್ಗನೈಸ್ ಮಾಡೋರು. ಸೊ ಹಾಗಾಗಿ ತುಂಬ ಎಕ್ಸೈಟ್ ಆಗಿದ್ದೀವಿ ನಾವು. ಸೊ ಎಲ್ಲ ಮಾಡಲ್ಸು ಎಕ್ಸೈಟ್ ಆಗಿದ್ದಾರೆ, ಎಂಜಾಯ್ ಮಾಡ್ತಿದ್ದಾರೆ, ಹ್ಯಾಪಿ ಆಗಿದೆ, ಎಂಜಾಯ್ ಮಾಡ್ಕೊಂಡು ಶೋ ಮಾಡ್ತಿದ್ವಿ ನಾವು. ಸೊ ಹ್ಯಾಪಿ ಇದೆ ಸರ್ ಎಲ್ಲರಿಗೂ. ಮಿಸ್ಟರ್ ಕಿಡ್ಸ್, ಟೀನ್, ಮಿಸ್ಟರ್, ಮಿಸ್ಸಸ್, ಮದುವೆಯಾದವರು ಸಹ ಮಾಡ್ತಿದ್ದಾರೆ. ಸೊ ಯಾಕೆಂದರೆ ಕಲಾನವೀನ್ ಸಂಸ್ಥೆ ಸುಮಾರು 10 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ. ಸೊ ಚೌಡಯ್ಯ ಬಂದು ನಮಗೆ ತವ್ರ ಮನೆ ಇದ್ದಂಗೆ. ಸೊ ಸುಮಾರು 9 ಈವೆಂಟು ಚೌಡಯ್ಯದಲ್ಲೇ ನಾನು ಮಾಡ್ತಿದ್ದೀನಿ ಅಂದರೆ ಸೊ ಗ್ರೇಟ್ಫುಲ್ಲು. ಓಕೆನಾ, ನನಗೆ ಗ್ರೇಟ್ಫುಲ್ ಆಗಿ ನಾನು ಹ್ಯಾಪಿಯಿಂದ ಇದ್ದೀನಿ. ಸೊ ಪ್ರತಿ ವರ್ಷ ಒನ್ ಬೈ ಸ್ಟೆಪ್ಪನ್ನ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 130 ಜನ, ಎಲ್ಲ ಆಲ್ ಟುಗೆದರ್ 130 ಜನ ವಾಕ್ ಮಾಡ್ತಿದ್ದಾರೆ. ಸೊ ಹ್ಯಾಪಿ ಇದ್ದೀನಿ ಸರ್. ನಾನು ಸ್ಪೆಷಲ್ ಗೆಸ್ಟು ಬಂದು ನವೀನ್ ಶಂಕರ್ ಬರ್ತಿದ್ದಾರೆ. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಈಗ 5 ನಿಮಿಷ ಬರ್ತೀನಿ ಅಂತ ಅಂದರು. ಸೊ ಅದಾದ ನಂತರ NS ಪಾಟೀಲ್ ಸರ್ ಇದ್ದಾರೆ, ನಮ್ಮ ಜಡ್ ಸಾಹೇಬ್ರು ಇದ್ದಾರೆ, ಓಕೆನಾ, MN ಸುರೇಶ್ ಸರ್ ಇದ್ದಾರೆ. ಸೊ ತುಂಬ ಜನ, ಮಹೇಂದ್ರ ಮನೋಜ್ ಸರ್ ಅಂತ. ಸೊ ನನಗೆ ಇಷ್ಟವಾದ ವ್ಯಕ್ತಿ ಅಂದರೆ, ನನಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕೂ ಸಪೋರ್ಟ್ ಮಾಡೋಂಥ ವ್ಯಕ್ತಿ, ನನಗೆ ಬೆನ್ನುಲುವಾಗಿ ನಿಂತಿರೋಂಥ ವ್ಯಕ್ತಿ ಅಂದರೆ ಮಹೇಂದ್ರ ಮನೋಜ್ ಸರ್, ಮಾರುತಿ ಮೆಡಿಕಲ್ ಮಹೇಂದ್ರ ಮನೋಜ್ ಸರ್. ನನಗೆ ಅವರು ಇಲ್ಲ ಅಂತಂದಿದ್ರೆ ನಾನು ಈ ಥರ ದೊಡ್ಡ ಮಟ್ಟದಲ್ಲಿ ನಾನು ಬೆಳೆಯೋದಕ್ಕೆ ಆಗ್ತಿರಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮಹೇಂದ್ರ ಮನೋಜ್ ಸರ್ಗೆ. ಸೊ ಹಾಗೆ ನನ್ನ ಎಲ್ಲ ಟೀಮ್ಗೂ, ನನ್ನ ಮೆಂಟರ್ಸ್ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು, ಸೊ ತುಂಬ ಸಪೋರ್ಟ್ ನನಗೆ ಮಾಡ್ತಿದ್ದಾರೆ. ತುಂಬ ಫ್ರೆಂಡ್ಸ್ ಆಗಿರ್ಬೋದು,
ನನಗೆ ಸಪೋರ್ಟಿಂಗ್ ಅನ್ನೋದಿದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ರೆಂಡ್ಸ್ಗೆಲ್ಲ. ಚಿತ್ರರಂಗದ ಪರವಾಗಿ, ನಿರ್ಮಾಪಕರ ಪರವಾಗಿ, ವಿತರಕರ ಪರವಾಗಿ, ಪ್ರದರ್ಶಕರ ಪರವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ಮಾಡಿ, ಇಂಥ ಒಂದು ಜಾಗದಲ್ಲಿ ಮಾಡಿ, ಅದಕ್ಕೆಷ್ಟು ಬೆವರು ಸುರಿಸಿರ್ತಾರೆ, ಹಿಂದೆ ಎಷ್ಟು ಕೆಲಸ ಮಾಡಿದಂಥ ಪರಿಶ್ರಮಕ್ಕೆ ಬೆಲೆ ಕೊಡಬೇಕು. ಇಂಥ ಕಾರ್ಯಕ್ರಮ ಮಾಡಿದಾಗ ನಮ್ಮಂಥವರೆಲ್ಲ ಬಂದು ಅವ್ರಿಗೆ ಆಶೀರ್ವಾದ ಮಾಡಿ ಬೆಂಬಲ ಕೊಡುವಂಥ ಕೆಲಸ ಮಾಡ್ತಾಯಿದ್ರೆ ಇನ್ನೂ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿ ಭಾಳ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡುವಂಥ ವೇದಿಕೆ ಮಾಡಿಕೊಂಡು ಒಳ್ಳೆಯ ಉದ್ದೇಶಗಳು ಮಾಡುವಂಥ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಈ ವರ್ಷ ಏನು 9ನೇ ವರ್ಷದ ಕಾರ್ಯಕ್ರಮ ಮಾಡಿದಾರೋ ಭಾಳ ಅತ್ಯಂತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. 10ನೇ ವರ್ಷದ ಕಾರ್ಯಕ್ರಮ ಇನ್ನೂ ಅತ್ಯಂತ ಯಶಸ್ವಿಯಾಗಲಿ. ಅದಕ್ಕೂ ನಾವು ಕೂಡ ಭಾಗಿಗಳಾಗಿ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗುವಂಥ ಕೆಲಸ ಮಾಡೋದು ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಹಾರೈಸ್ತೀನಿ, ಆಶಿಸ್ತೀನಿ. ಒಳ್ಳೆಯದಾಗಲಿ ನವೀನ್ ಅವರಿಗೆ. ಪರ್ಟಿಕ್ಯುಲರ್ಲಿ ನವೀನ್ ಅವರು ತುಂಬ ಪರಿಶ್ರಮ ಮಾಡೋದು. ಅವರ ಶ್ರೀಮತಿಗಳು ಆಶಾ ಅಂತ ಕೂಡ ಇದ್ದಾರೆ. ಅವರು ಇಬ್ಬರು ಸೇರಿಕೊಂಡು ಆಗ ತಂಡ ಕಟ್ಕೊಂಡು ಒಂದು ಫ್ಯಾಷನ್ ಶೋ ಮಾಡೋದು ಭಾಳ ದೊಡ್ಡ ಶ್ರಮ. ಆ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಮತ್ತೊಮ್ಮೆ ಅವ್ರು ಹಾರೈಸ್ತೀನಿ. ಕ್ರಿಯೇಟಿವ್ ಫೀಲ್ಡ್ ಆಗಲಿ ಅಲ್ಲಿ ಟ್ಯಾಲೆಂಟ್ಸ್ ಅಫ್ಕೋರ್ಸ್ ಮುಖ್ಯ, ಬಟ್ ಟ್ಯಾಲೆಂಟ್ಸ್ಗಳಿಗೆ ಅವ್ರ ಕನಸುಗಳಿಗೆ ವೇದಿಕೆಗಳು ಮುಖ್ಯ ಆಗ್ತವೆ. ಸೊ ಆ ಥರದ ಒಂದು ವೇದಿಕೆನ ನಮ್ಮ ಸ್ನೇಹಿತರು ಒದಗಿಸಿದ್ದಾರೆ. ಆಮೇಲೆ ಕಲಾ ನವೀನ್ ಅಂತ ಅಂದ್ಬಿಟ್ಟು ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ವೇದಿಕೆ. ಒಂದು 9 ವರ್ಷಗಳಿಂದ ಪ್ರತಿ ವರ್ಷ ನಡೀತಿರುವಂಥ ವೇದಿಕೆ. ಇಲ್ಲಿ ಹಲವಾರು ರೂಪದರ್ಶಿಗಳು ಇಲ್ಲಿಂದ ಒಳ್ಳೊಳ್ಳೆ ಹಂತಕ್ಕೆ ಹೋಗಿದ್ದಾರೆ. ಸೊ ಇಲ್ಲಿಂದ ಅವ್ರ ಜರ್ನಿ ಮತ್ತೊಂದು ಕಡೆ ಶುರು ಆಗುತ್ತೆ, ಮುಂದುವರಿಯುತ್ತೆ ಅನ್ನೋದೇ ಒಂದು ಖುಷಿ. ಆ್ಯಂಡ್ ಆ ಇವೆಂಟ್ಗೆ ನನ್ನನ್ನು ಅತಿಥಿಯಾಗಿ ಕರೆದಿದ್ದಾರೆ. ಕಲಾ ನವೀನ್ಗೆ ನವೀನ್ ಶಂಕರ್. ಐ ಆಮ್ ಹ್ಯಾಪಿ ನಾನು ಇಲ್ಲಿ ಅತಿಥಿಯಾಗಿ ಬಂದಿರೋದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.